ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 5 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಹಾಗೂ ಸಂಕ್ಷಿಪ್ತ ಉತ್ತರಗಳು. ಅಭ್ಯಾಸಗಳು: ಖಾಲಿ ಬಿಟ್ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವ್ಯಾಲೆಸ್ಲಿ. ಎರಡನೇದು, ರಾಬರ್ಟ್ ಕ್ಲೈವನು ಮೊಘಲ ರಾಜ ದೊರೆ 2ನೇ ಶಾ ಆಲಂ ನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನು. ಮೂರನೇದು, ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ 1773. ನಾಲ್ಕನೇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ ಸಂಖ್ಯೆ 2, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. 5, ಬಕ್ಸರ್ ಕದನ ಯಾರ ನಡುವೆ ನಡೆಯಿತು? ಉತ್ತರ: ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತದ 3 ಪ್ರಮುಖ ಆಡಳಿತಗಾರರ ಸಂಯುಕ್ತ ಸೈನ್ಯದ ನಡುವೆ ನಡೆಯಿತು. ಆ 3 ಸಂಯುಕ್ತ ಆಡಳಿತಗಾರರು ಮೀರ್ ಕಾಸಿಂ, ಶುಜಾವುದ್ದೌಲಾ, ಶಾ ಆಲಂ II. ಪ್ರಶ್ನೆ ಸಂಖ್ಯೆ 6, ದಿವಾನಿ ಹಕ್ಕು ಎಂದರೇನು? ಉತ್ತರ: ದಿವಾನಿ ಹಕ್ಕು ಎಂದರೆ ನಿರ್ದಿಷ್ಟ ಪ್ರದೇಶದಿಂದ ಭೂ ಕಂದಾಯ, ತೆರಿಗೆ ವಸೂಲಿ ಮಾಡುವ ಮತ್ತು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ. ಪ್ರಶ್ನೆ ಸಂಖ್ಯೆ 7, ರಂಜಿತ್ ಸಿಂಗ್ ಯಾರು? ಮಹಾರಾಜ ರಂಜಿತ್ ಸಿಂಗ್ ಅವರು ಪಂಜಾಬಿನಲ್ಲಿ ಬೃಹತ್ ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೊದಲ ಮಹಾರಾಜರು. ಪ್ರಶ್ನೆ ಸಂಖ್ಯೆ 3, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು? ಅದರ ಪರಿಣಾಮ ಏನಾಯಿತು? ಉತ್ತರ: ಇಂಗ್ಲಿಷರು ಮೊಘಲ್ ರಾಜ 2ನೇ ಶಾ ಆಲಂನೊಡನೆ ಒಪ್ಪಂದವನ್ನು ಮಾಡಿಕೊಂಡು, ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ 26 ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು. ಇದಕ್ಕೆ ಪ್ರತಿಯಾಗಿ ಇಂಗ್ಲಿಷರು ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು. ಪರಿಣಾಮ ಏನಾಯಿತು? ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತಾಯಿತು. ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಪ್ರಶ್ನೆ ಸಂಖ್ಯೆ 9, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು? ಉತ್ತರ: ಸೈನಿಕ ವೆಚ್ಚದ ಆಗದ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಬ್ರಿಟಿಷರು ಭಾರೀ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜ ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡರು. ಪ್ರಶ್ನೆ ಸಂಖ್ಯೆ 10, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ? ಉತ್ತರ: ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ, ಏಕೆಂದರೆ ಈ ನೀತಿಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು. ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರನಿಗೆ ಪಟ್ಟವೇರುವ ಹಕ್ಕಿನ ನೀತಿಯು ವಿಲಕ್ಷಣ ನೀತಿಯಾಗಿತ್ತು. ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸು ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುವ ಕುಟಿಲ ನೀತಿ ಇದಾಗಿತ್ತು.